ಸುರ್ಗ ಮತ್ತು ತರೀಕೆರೆ ಈ ಕಡೆ ಭಾಗದ ರೈತರಿಗೆ ತೊಂದರೆ ಆಗ್ತದೆ. ಈಗ ತಮಗೆಲ್ಲ ಗೊತ್ತಿದೆ ಅನಿಸುತ್ತೆ ಮಾಹಿತಿ. ನಾನು ನಿನ್ನೆ ತಗೊಂಡೆ. ಇವರೇನು ನಿರುದ್ಯೋಗಿಗಳಂದ್ರೂ ತಪ್ಪಾಗಲಾರ್ದು. ನಮ್ಮ ಜಿಲ್ಲೆಯಲ್ಲಿ ಒಂದಿಷ್ಟು ನಿರುದ್ಯೋಗಿಗಳಾಗಿದ್ದಾರೆ. ಯಾವ ವಿಷಯಕ್ಕೆ ಏನು ಸ್ಟ್ರೈಕ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅವ್ರ ಸರ್ಕಾರದಲ್ಲೇ 2022ರಲ್ಲಿ ಅನುಮತಿ ಕೊಟ್ಟಿದೆ. ಕಾಪಿ ಬೇಕು ಅಂದ್ರೆ ಅಂತಿದೆ, ಕೊಡ್ತೀನಿ. ಅವ್ರ ಸರ್ಕಾರದಲ್ಲಿ ಅನುಮತಿ ಕೊಡಿಸಿ ಅವರೇ ಸ್ಟ್ರೈಕ್ ಮಾಡ್ತಾರೆ ಅಂದರೆ ಏನು ಅನ್ಬೇಕು? ನಿರುದ್ಯೋಗಿಗಳಿಗೆ ಕೆಲಸ ಬೇಕಲ್ಲ, ಕೆಲಸ ಮಾಡ್ತಿದ್ದಾರೆ. ಈಗ ಜಾಕ್ವೆಲ್ ಮಾಡಿ ತೊಗೊಂಡೋಗ್ಬಿಟ್ಟು ಅಥವಾ ನೇರವಾಗಿ ಭದ್ರಾ ಡ್ಯಾಮಿಂದ ತೊಗೊಂಡೋಗ್ಬಿಟ್ಟು ಕೆನಲಿಂದ ಯಾಕೆ ತೊಗೊಂಡು ಹೋಗ್ತಾರೆ? ಅಲ್ಲ, ಅಪ್ರೂವಲ್ ಅವರು ಅದೇ ರೀತಿ ಕೊಟ್ಟಿದ್ದಾರೆ. ನನ್ನ ಹತ್ರ ಕಾಪಿ ಇದೆ, ಈಗ ನಿಮಗೆ ಕೊಡ್ತೀನಿ, ಮುಗಿದ ಮೇಲೆ ಕೊಡ್ತೀನಿ. ಅವರೇ ಕೊಟ್ಟು ಅವರೇ ಕೇಳಿದ್ರೆ ಹೆಂಗೆ ಸ್ಟ್ರೈಕ್ ಮಾಡಿದ್ರೆ? ದಾಖಲೆ ಇಲ್ದಾನೆ ಮಾತಾಡೋದು, ದಾಖಲೆ ಸಮೇತ ಕೊಡ್ತೀನಿ. ಅವರೇ ಸಹ ಅನುಮತಿ ಕೊಟ್ಟಿದ್ದಾರೆ 2022ರಲ್ಲಿ. ಅವರೇ ಸರ್ಕಾರ ಇತ್ತು ತಾನೆ 22ರಲ್ಲಿ. ಅವರೇ ಅನುಮತಿ ಕೊಟ್ಟು ಅವರೇ ಹೋರಾಟ ಮಾಡ್ತಾರೆ ಅಂದರೆ ಅದರ ಅರ್ಥ ಏನು ಹೇಳಿದ್ನಲ್ಲ, ನಿರುದ್ಯೋಗಿಗಳು ಏನಾರು ಒಂದು ಮಾಡೋ. ಈಗ ಸರ್ಕಾರದಲ್ಲಿ ಏನೂ ಸಿಗ್ತಾ ಇಲ್ಲ, ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರ ಹೋಗ್ತಾ ಇದೆ. ಅದನ್ನ ಸಹಿಸಲಾರ್ದು ಏನಾರು ಒಂದು ಹುಡ್ಕಕ್ಕೆ ಹೋಗ್ತಾರೆ, ಮತ್ತೆ ಸಿಗೇ ಬೀಳ್ತಾರೆ ಅವ್ರೆ. ಎಲ್ಲೂ ಕೊಟ್ಟಿದೆ ಸರ್. ನಿಮ್ಮ ಶಾಸಕರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಸರ್ಕಾರದಲ್ಲಿ ದುಡ್ಡಿಲ್ಲ, ನೋಡಿ ಈಗ ಇತ್ತೀಚೆಗೆ ನಮ್ಮ ದಾವಣಗೆರೆಯಲ್ಲೇ ಸುಮಾರು ಸಾವಿರಾರು ಕೋಟಿ ಗುದ್ಲಿ ಪೂಜೆಗಳು, ಶಂಕುಸ್ಥಾಪನೆ ಮಾಡಿರೋದು ತಾವೇ ವಿಡಿಯೋನ ಮಾಧ್ಯಮಗಳಲ್ಲಿ ಕೊಟ್ಟು ತೋರಿಸಿದ್ದೀರಿ. ಅಷ್ಟಿಲ್ಲ ನಮ್ಗೆ ಕೆಲಸ ಎಲ್ಲ ಮಾಡ್ತಿದ್ವಿ, ಅನುದಾನ ಇಲ್ಲ ಅಂದರೆ. ಅವ್ನು 3-4 ಜನ ಹಿರಿಯರು ಮಾತಾಡಿದ್ದಾರೆ. ಆಕ್ಚುಲಿ ಅದು ಮಾತಾಡಬಾರ್ದು. ಅದೇನೇ ಸರಿ ಇರಲಿ, ಸುಳ್ಳಿರಲಿ, ತಪ್ಪಿರಲಿ, ಸರಿ ಇರಲಿ, ಮಾತಾಡಬಾರ್ದು. ಯಾಕಂದರೆ ಸರ್ಕಾರ ಸುಭದ್ರಾಗಿ ಹೋಗ್ತಿದೆ. ಸುಮಾರು 138-139 ಜನ ನಂಬಿ, ನಮ್ಮನ್ನೆಲ್ಲ ನಂಬಿ ಸರ್ಕಾರನ ಆಯ್ಕೆ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷನ. ಅದನ್ನ ಬಿಟ್ಟು ನಾವು ಈ ಸಂದರ್ಭದಲ್ಲಿ ಏನಾರಿತ್ತು ಸಮಸ್ಯೆ ಅಂದರೆ ಇದನ್ನು ಕರಿತೀವಿ. CLP ಕರೆದ ಸಂದರ್ಭದಲ್ಲಿ ಏನು ಮಾತಾಡಲ್ಲ. ನಾನು ನೋಡಿದ್ದೀನಿ, ಇವರೆಲ್ಲ ಹಿರಿಯರೇ ಮಾತಾಡಿದ್ದಾರೆ. ನಾನಿನ್ನು ಜೂನಿಯರು. ಹಿರಿಯರೇ ಮಾತಾಡಿದ್ದಾರೆ. CLP ಸುಮ್ಮ ಕೂತಿರ್ತಾರೆ. ಅವ್ರೇನು ಹುಲಿ ಸಿಂಹ ಕಟ್ಕೊಂಬಂದಿರ್ತಾರ? ಯಾರು ಹುಲಿ ಸಿಂಹ ಇಟ್ಕೊಂಬಂದಿರಲ್ಲ. ಇವ್ರು ಮಾತ್ರ ಸುಮ್ಮನೆ ಕೂತಿರ್ತಾರೆ. ಇಲ್ಲಿ ಹೊರಗೆ ಬಂದು ಮಾಧ್ಯಮದಿಂದ ಮಾತಾಡೋದಲ್ಲ. ಸರ್ಕಾರ ಉತ್ತಮವಾದ ಕೆಲಸ ಮಾಡ್ತಾ ಇದೆ, ಅದ್ಭುತವಾದಂಥ ಕಾಮಗಾರಿಗಳಾಗ್ತಿದೆ. ನಿನ್ನೆನೂ ರಾಯಚೂರಲ್ಲಿ ಮನೆ ಸಿದ್ದರಾಮಯ್ಯರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಉದ್ಘಾಟನಾ ಕಾರ್ಯಕ್ರಮ ನಡೀತಿದೆ. ಅನುದಾನ ಇಲ್ದಿರ ಹೆಂಗೆ ಉದ್ಘಾಟನೆ ಮಾಡ್ತಾರೆ? ನೀವೇ ಮಾಧ್ಯಮದವರು ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿರಿ. ಸುಮ್ಮನೆ ಉದ್ಘಾಟನೆ ಮಾಡೋಕ್ಕೆ ಸಾಧ್ಯನ? ಒಬ್ರು ಮುಖ್ಯಮಂತ್ರಿ ಬಂದು ಏನು ಹಿರಿಯರು ಮಾತಾಡಿದರೆ ಅದಕ್ಕೆಲ್ಲ ನಾವು ಇದನ್ನು ಮಾಡಬಾರ್ದು. ಸರ್ಕಾರ ಸುಭದ್ರವಾಗಿದೆ, ಸರ್ಕಾರ ಉತ್ತಮವಾದ ಕೆಲಸ ಮಾಡ್ತಿದೆ. ನಾವು ಸರ್ಕಾರ ಪರವಾಗಿ ನಿಲ್ಲಬೇಕು. ಉತ್ತಮವಾದೊಂದು ಆಡಳಿತ ಕೊಡ್ತಿರೋದನ್ನ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಕೊಡಬೇಕು. ಮಾನ್ಯ ಹಿರಿಯರ ಮನವಿನೂ ಮಾಡ್ತೀನಿ. ನಿಮ್ಮ ಮಾತಿಗೆ ನಾನು ಎದುರಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಯಮಾಡಿ ಈ ಥರದ್ದು ಏನೇ ಚರ್ಚೆಗಳಿದ್ರು ಇಮಿಡಿಯೇಟ್ CLP ಕರೆಯೋಕೆ ಒಂದು ಲೆಟರ್ ಕೊಡಿ. CLP ಕರೆಸಿ ಆಗು ಹೋಗೋಗಳ ಬಗ್ಗೆ ಚರ್ಚೆ ಮಾಡೋಣ. ಅದನ್ನು ಬಿಟ್ಟು ನಮ್ಮ ಸರ್ಕಾರದ ಬಗ್ಗೆ ನಾವೇ ಮಾತಾಡಿದ್ರೆ ಈಗ ವಿರೋಧ ಪಕ್ಷದವರಿಗೆ ಏನು ಟೀಕೆ ಟಿಪ್ಪಣಿ ಮಾಡೋಕ್ಕೆ ಯಾವುದೇ ಅಸ್ತ್ರಗಳಿಲ್ಲ. ನಾವಾಗನೇ ಅಸ್ತ್ರ ಕೊಟ್ಟಂಗೆ ಆಗ್ತದೆ. ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ಸರ್ಕಾರ ಯಾರು ಸರಿ, ಅದನ್ನು ನೋಡಿಲ್ಲ. ಮುಂಚೆ ಹೇಳಿದ್ರು ನೋಡ್ತಿದ್ದೆ, ನೋಡಿಲ್ಲ. ನಾನು ಆ ವಿಷಯ ನೋಡಿಲ್ಲ. ರಾತ್ರಿ ಏನು ವ್ಯವಸ್ಥೆ ಇಲ್ರಿ, ಬರ್ರಿ. ನಾನು ಇವತ್ತೊಂದು 60 ಲಕ್ಷ ರೂಪಾಯಿದು ಗುದ್ಲಿ ಪೂಜೆ ಮಾಡ್ತೀನಿ ನನ್ನೂರಲ್ಲಿ. ನಾನು ವಾರ ಒಂದು ಕೋಟಿ, 1.5 ಕೋಟಿ, 2 ಕೋಟಿ ಗುದ್ಲಿ ಪೂಜೆ ಮಾಡ್ತಾನೆ ಇದ್ದೀನಿ. ಅನುದಾನ ಇಲ್ದಿದ್ರೆ ಹೆಂಗೆ ಮಾಡ್ತಾರೆ? ಅನುದಾನದ ವಿಷಯ ಮಾತಾಡೋಂಥದ್ದು ಏನು ಅವಶ್ಯಕತೆ ಇಲ್ಲ. ಎಲ್ಲದೂ ಸುಭದ್ರ ಹೋಗ್ತಿದೆ. ಯಾರೋ ಒಬ್ರಿಗೆ ಅಸಮಾಧಾನ ಇರ್ತದೆ, ಇರಲ್ಲ ಅಂತಲ್ಲ. ಈ ನಮ್ಮ ಮನೆಗಳಿಗೆ ಇರ್ತದೆ. ನಮಗೆ ನಾನು ನನ್ನ ಮನೆಯವರು 3 ಮಕ್ಕಳು ಅಂದರೂ ಒಂದು ವ್ಯತ್ಯಾಸ ಇದ್ದೇ ಇರ್ತದೆ. ನಿಮ್ಮಲ್ಲಿ ಈಗ ಎಷ್ಟೊಂದು ಮಾಧ್ಯಮದವರು ನಿಮ್ಮಲ್ಲಿ ಒಂದು ಏನಾದ್ರು ವ್ಯತ್ಯಾಸ ಇರ್ತದೆ. ಹಂಗೆ ಸಹಜ. ಅದೊಂದು ಕುಟುಂಬ, ಕಾಂಗ್ರೆಸ್ ಕುಟುಂಬ, ಸರ್ಕಾರದಲ್ಲಿ ಒಂದು ಹೆಚ್ಚು ಕಮ್ಮಿ ಇರೋದು ಸಹಜ. ಅದಕ್ಕೇನು ನೀವೇನು ಪುಷ್ಟಿ ಕೊಡೋದು ಬೇಡ. 100% ಕಾಂಗ್ರೆಸ್ ಸರ್ಕಾರ ಉತ್ತಮವಾದ ಆಡಳಿತ ಕೊಡ್ತಾರೆ. ಭ್ರಷ್ಟಾಚಾರ ಯಾಕೆ ನಡೀತದೆ? ಈಗ ನಿಮ್ಮ ಮಾಧ್ಯಮದವ್ರು ಬಂದು ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಇವ್ರು ಯಾಕೆ ಕೊಡ್ಬೇಕು ಭ್ರಷ್ಟಾಚಾರ ನಡೆಯೋಕ್ಕೆ? ಇವ್ರು MLA ಅಲ್ವಾ? ಭ್ರಷ್ಟಾಚಾರಕ್ಕೆ ಇವ್ರು ಯಾಕೆ ಅವಕಾಶ ಕೊಡ್ಬೇಕು? ಇವ್ರು ರೈಟ್ಸ್ ಕೊಟ್ಟಿದ್ದಾರೆ ಜನ. ಭ್ರಷ್ಟಾಚಾರ ತಡೀರಿ ಅಂತ ಕೊಟ್ಟಿರೋದು, ಭ್ರಷ್ಟಾಚಾರ ಮಾಡ್ತೀರಿ ಅಂತ ಹೇಳ್ರಿ ಅಂತಲ್ಲ. ಅದಕ್ಕಾಗಿ ಇವನ್ನೆಲ್ಲ ಸುಮ್ಮನೆ ಸರ್ಕಾರದ ಒಂದು ಯಾವ್ದಾದ್ರು ಅಸಮಾಧಾನಗಳು ಇರ್ತದೆ ಕೆಲವ್ರಿಗೆ, ಹೇಳೋದು ಬೇಡ ಯಾವ ವಿಷಯಗಳು. ಅವರೆಲ್ಲ 2 ಸರಿನೂ 3 ಸರಿ ಹೇಳಿರ್ಬೇಕು. ಈಗ ರಾಜೀನಾಮೆ ಕೊಡ್ತೀನಿ. ಯಾರು ರಾಜೀನಾಮೆ ಕೊಡಲ್ಲ. ಈ 5 ವರ್ಷ, ಮುಂದಿನ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಈ ಮುಸ್ಲಿಂ ಸಮುದಾಯ, ಹಿಂದೂ ಸಮುದಾಯ, ಕ್ರೈಸ್ತ ಸಮುದಾಯ ಅಂತಲ್ಲ, ಯಾವುದೇ ಸಮುದಾಯದ ಮೇಲೆ ಯಾವುದೇ ರೀತಿ ಯಾರೂ ಸಹ ಹಲ್ಲೆ ಮಾಡೋಂಥದ್ದು ನಾವು ಖಂಡಿಸಲೇಬೇಕು. ಎನಿವನ್, ನಾಟ್ ಓನ್ಲಿ ಮುಸ್ಲಿಮ್ಸ್, ಎನಿವನ್ ಮಾಡಲೇಬೇಕು. ಅದು ತಪ್ಪು. ಅದ್ರ ವಿರುದ್ಧ ಅದೇನು ಸರ್ಕಾರ ಕ್ರಮ ತಗೊಂತದ್ದು. ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಮಾಡಿದೆ ಅಂತಂದು ಹೇಳಿ ಈಗ ಲೋಕಾಯುಕ್ತ SPಗಳೇ ಒಬ್ಬೊಬ್ಬರನ್ನ ನೇಮಕ ಮಾಡಿಕೊಂಡು ವಸೂಲಿ ಮಾಡಿರೋದ್ರ ಬಗ್ಗೆ ಆರೋಪ ಆಗ್ತದೆ. ಅಲ್ಲ, ಅದೆಲ್ಲ ಸರ್ಕಾರ ಇದೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ಅವನ್ನೆಲ್ಲ ಕ್ರಮ ತಗೊಳ್ತಾರೆ. ಯಾರು ಅನ್ಯಾಯ ಮಾಡಿದ್ರೆ ಯಾರಿಗೂ ಬಿಡೋದಿಲ್ಲ, ಬಿಡೋ ವ್ಯವಸ್ಥೆನೂ ಇಲ್ಲ.
ಪೊಲೀಸ್ ಇಲಾಖೆ ಎಲ್ಲಿ ವಿಫಲ ಆಗಿದೆ ಅನ್ಸುತ್ತೆ ರಾಜ್ಯದಲ್ಲಿ? ಯಾಕಂದ್ರೆ ಬೆಂಗಳೂರಲ್ಲಿ ಆಡಾಗಲೇ ಯುವತಿಯನ್ನು ಹಿಡಿದು ಎಳೆದಾಡಿದ್ದಾರೆ. ಈಗ ತಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ ನಮಗೆ ಅದು ಸರಿ ಸಮಾನವಾದ ಪೊಲೀಸರು ಇಷ್ಟು ಜನಕ್ಕೆ ಇಷ್ಟು ಪೊಲೀಸ್ ಅಂತ ಇದೆ. ಆ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಆಗಬೇಕು, ಇನ್ನೂ ಆಗಿಲ್ಲ. ಒಂದನೇದು. ಎರಡನೇದು, ಅದು ಯಾರೋ ಒಬ್ರು ಅದೋ ಗಾಂಜಾ ಕೇಸ್ ಏನಂತ ಓದಿದೆ ಪೇಪರ್ನಲ್ಲಿ. ಅಂಥವೆಲ್ಲ ಆಗ್ತದೆ, ಸಣ್ಣ ಪುಟ್ಟ ಘಟನೆ. ಅದಕ್ಕೆ ಮಹತ್ವ ಕೊಡೋದು ಬೇಡ ಅಂತಾರಿದ್ರು ತನಿಖೆ ಮಾಡ್ತಾರೆ, ಅವ್ರಿಗೆ ಯಾರು ಪನಿಷ್ಮೆಂಟ್ ಮಾಡೇ ಮಾಡ್ತಾರೆ. ಈಗ ಯಾವುದೇ ಸರ್ಕಾರ ಬಂದ್ರೂ ಸಹಜ ಸಣ್ಣ ಪುಟ್ಟ ಒಂದು ಕ್ರೈಮ್ಸ್ ನಡೆಯೋದು ಸಹಜ. ಕ್ರೈಮ್ ಇಲ್ಲ ಅಂದ್ರೆ ಪೊಲೀಸರಿಗೆ ಕೆಲಸನೇ ಇರಲ್ಲ. ಸಣ್ಣ ಪುಟ್ಟ ಕ್ರೈಮ್ ಆಗಿರ್ತವೆ, ಆಗಿಲ್ಲ ಅಂತಲ್ಲ, ನಡೆದಿದೆ. ಅದನ್ನ ಏನ್ ಮಾಡ್ಬೇಕು, ಪನಿಷ್ಮೆಂಟ್ ಮಾಡ್ತೀವಿ. ಅಲ್ಲ, ನಿಮ್ಮ ಅನುಭವಕ್ಕೆ ಬಂದಿದೆ ಸರ್, ಅನುದಾನ ಬಿಡುಗಡೆ ಮಾಡಬೇಕು ಅಂತಂದ್ರೆ ಲಂಚ ಕೊಡಬೇಕು ಅನ್ನೋದು, ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅನ್ನೋದು. ಈಗ ನಾನೇ ಸುಮಾರು ನಿಯರ್ ಬೈ 1000 crores ವರೆಗೂ ತಂದಿದ್ದೀನಿ ಇಲ್ಲಿವರೆಗೂ ಗ್ರಾಂಟ್ಸ್. ಯಾವುದೇ ₹1 ಏನೂ ಕೊಟ್ಟಿಲ್ಲ ಯಾವುದೇ ರೀತಿ. ಇದೆಲ್ಲ ಆರೋಪ ಮಾಡ್ತಾರೆ. ಹೇಳಿದ್ನಲ್ಲ, ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲಂತೆ. ಮೊಸರಲ್ಲಿ ಎಲ್ಲರೂ ಕಲ್ಲು ಬರುತ್ತಾ? ಆ ಒಂದು ವ್ಯವಸ್ಥೆ ಅವ್ರಿಗೆ ಏನೋ ಪರ್ಸನಲ್ ಇರ್ತವೆ. ಈಗ ಏನೇನು ಹತ್ರ ಬರ್ತಾ ಇದೆಯಲ್ಲ, ಆ ವ್ಯವಸ್ಥೆ ಒಳಗೆ ಅಂಕೆ ಎಲ್ಲರದು ಈ ರೂಟಲ್ಲಿ ಹೋಗಿರ್ತಾರೆ. ಮಾತಾಡೋಣ, ಡಿಸೆಂಬರ್ ಆದ್ಮೇಲೆ ಮಾತಾಡೋಣ. ಬೆಂಬಲ ಅಲ್ರಿ, ಅವ್ರು ಅನುಮತಿ ಕೊಟ್ಟಿದ್ದಾರೆ. ನಾನು ನಿನ್ನೆ ಅವ್ರು ಹೋರಾಟ ಮಾಡಿದ್ಮೇಲೆ ಈಗ ನಾನು ರೈತ ಪರ ಹೋರಾಟ ಮಾಡಿ ಇವತ್ತು ಶಾಸಕನಾಗಿ ನಾನು ಆದ ಕಾರಣ ನಾನು ಅದ್ರಲ್ಲಿ ಆಗು ಹೋಗುಗಳ ಬಗ್ಗೆ ಇವತ್ತು ಅಧಿಕಾರಿಗಳು ಮಾಹಿತಿ ಕೊಡಕ್ಕೆ ಹೇಳಿದ್ದೀನಿ ಇರಿಗೇಷನ್ ಅವರಿಗೆ. ಆ ಮಾಹಿತಿ ಬಂದ ನಂತರ ನಿಮ್ಗೆ ಕರೆದು ಮಾತಾಡ್ತೀನಿ. ಯಾಕೆಂದ್ರೆ ಅವ್ರ ಸರ್ಕಾರದಲ್ಲಿ ಅನುಮತಿ ಕೊಟ್ಟಿರೋದು, ನಮ್ಮ ಸರ್ಕಾರದಲ್ಲಿ ಅನುಮತಿ ಆಗಿದ್ದು ನಾನು ಇಷ್ಟೇ ಸ್ಟಡಿ ಮಾಡ್ತಾ ಇದ್ದೆ. ಅವ್ರು ಕೊಟ್ಟಿರೋದನ್ನು ಏನು ತಪ್ಪು ಸರಿ ಇದೆ ಅಂತ ಚೆಕ್ ಮಾಡಿ ನಿಮಗೆ ಮಾತಾಡ್ತೀನಿ. ಅದೇ ಅದರಿಂದ ಆಗು ಹೋಗುಗಳು ಏನು ಅನ್ಯಾಯ ಆಗ್ತದೆ, ಏನು ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ, ಅದು ಕುಡಿಯೋ ನೀರಿಗೆ ಏನೋ ಅಂತಿದ್ದಾರೆ, ಯಾರಿಗೆ ಅನ್ಯಾಯ ಆಗ್ತದೆ, ಯಾರಿಗೆ ಫೇವರ್ ಆಗ್ತದೆ ಎಲ್ಲ ನೋಡ್ಬೇಕಲ್ಲ. ಈಗ ಯಾವುದೇ ನೀರು ತೆಗೆದುಕೊಂಡು ಹೋದ್ರೆ ಸ್ಟಾರ್ಟಿಂಗ್ ಭಾಗಕ್ಕೆ ನೀರು ಬರೋದು ಕಷ್ಟ ಆಗುತ್ತೆ. ಅಚ್ಚುಕಟ್ಟು ಭಾಗ ಅಂತ ನೀರು ಬರೋದೇ ಇಲ್ಲ. 1.45 TMC ನೋಡ್ದಂಗೆ ಆಯ್ತು. ಚೆಕ್ ತನಿಖೆ ನೋಡ್ತೀನಿ, ಅದ್ರ ಬಗ್ಗೆ ಮಾಹಿತಿ ತಗೊಂತೀನಿ. ಮಾಹಿತಿ ಇಲ್ದಾನೆ ಹೇಳೋದು ಬಿಟ್ಟು ನಿಮಗೆ ಸಂಜೆ ಒಳಗೆ ಮಾಹಿತಿ ಕೊಡ್ತೀನಿ. ಸರ್ಕಾರಿ ಕಚೇರಿಗಳಲ್ಲಿ ಅಲ್ಲಿ ಜೀವಂತ ಇರುವಂತ ವ್ಯಕ್ತಿಗಳ ನಾಮಕರಣ ಹೆಸರು ಬೇಡ ಅಂತ ಹೇಳಿ ಕೋರ್ಟಿಂದ ಆದೇಶ. ಅದು ಕಚೇರಿಗಳಲ್ಲಿ ನಾನು ಅದಕ್ಕೆ ಸಹಕಾರ ಕೊಡ್ತೀನಿ. ನಮ್ಮಲ್ಲೇ ಉದಾಹರಣೆಗೆ ನಮ್ಮ ತಾಲೂಕ್ ಪಂಚಾಯತಿ ಸಭಾಂಗಣ ಮಾಡಿದ್ವಿ. ಆಕ್ಚುಲಿ ನಮ್ಮ ಲೀಡರ್ಸು, ನಮ್ಮ ಇವರೆಲ್ಲ ನನ್ನ ಹೆಸರಿಡಕ್ಕೆ ಹೋದ್ರು. ನಾನು ಬೇಡ ಅಂತೇಳಿ ವಿರೋಧ ಮಾಡಿ ಮನೆ ಮುಖ್ಯಮಂತ್ರಿ JH ಪಟೇಲ್ ಸಭಾಂಗಣ ಅಂತ ಹೆಸರಿಟ್ಟಿದ್ದೀನಿ. ಆಮೇಲೆ ನಮ್ಮಲ್ಲಿ ಭಾಳಷ್ಟು ನಮ್ಮ ಗೋಮಾಳಗಳನ್ನ ವಸತಿ ನಿವೇಶನಗಳ ಪರಿವರ್ತನೆ ಮಾಡ್ತೀವಿ. ಎಲ್ಲದಕ್ಕೂ ಒಂದೊಂದು ಜಗಜ್ಯೋತಿ ಬಸವಣ್ಣನ ಹೆಸರಿಟ್ಟಿನಿ, ಒಂದು ವಿವೇಕಾನಂದನ ಹೆಸರಿಟ್ಟಿನಿ, ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಿದ್ದೀನಿ. ಈ ಥರ ಎಲ್ಲ ಹೆಸರುಗಳು ನಾವು ಹೋರಾಟ ಮಾಡಿದ ಹೆಸರಿಡ್ತಿದ್ದೀವಿ. ಅದು ಸರಿ ಇದೆ. ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಶಾಸಕರುಗಳ ಫೋಟೋಗಳು ಹಾಕೋದಾಗಲಿ, ಶಾಸಕರುಗಳ ಹೆಸರುಗಳು ಹಾಕೋದನ್ನ ನಿರ್ಬಂಧ ಮಾಡೋದು ಒಳ್ಳೇದು. ಯಾಕೆಂದ್ರೆ ನಾವೇ ನಮ್ಮ ಮನೆಯಿಂದ ಗ್ರಾಂಟ್ ತಂದೇನು ಮಾಡಲ್ಲ. ನಮ್ಮ ಮನೆ ಅಡಿಕೆ ಮಾರಿ ಏನು ನಾವು ಅನುದಾನದಲ್ಲಿ ಏನು ಕಟ್ಸ್ಕೊಟ್ರಲ್ಲ. ಸರ್ಕಾರದ ಅನುದಾನ ಜನ ಕಂದಾಯ ಕಟ್ಟರಂತ ಅನುದಾನ ಎಲ್ಲೂ ಹಾಕ್ದಂಗೆ ಇನ್ನೂ ಸ್ವಲ್ಪ ಕಂಡೀಷನ್ ಮಾಡೋದು ಉತ್ತಮ. ಅಲ್ಲಿ ಎಲ್ಲಾದ್ರಾಗ್ಲಿ, ದಾವಣಗೆರೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಮೊದಲು ನಾನು ಚನ್ನಗಿರಿಯಲ್ಲೇ ಸೇರಿಸಿ ಹೇಳ್ಬಿಡ್ತೀನಿ. ನಾನು ಎಲ್ಲರೂ ಒಂದು ಹೆಸರು ಇಟ್ಕೊಂಡ್ರೆ ನೀವು ಬಂದೇಳಿ. ನಾನು ಮೊದಲು ವಿರೋಧ ಮಾಡೋ ವ್ಯಕ್ತಿನೇ ನಾನು. ಯಾಕೆಂದ್ರೆ ಅನುದಾನ ನಂದಲ್ಲ, ಅಡಿಕೆ ದುಡ್ಡು ಮಾರಿ ದುಡ್ಡಿರತ್ತಂದ್ರೆ ಸರ್ಕಾರದ ಅನುದಾನ. ಸರ್ಕಾರಕ್ಕೆ ಅನುದಾನ ಬರೋದು ಯಾರು? ನನ್ನ ಹಿಂದೇನು ನಿಂತಿದ್ದಾರೆ ಜನಗಳು, ಅವ್ರು ಕಟ್ಟಿರೋಂಥ ಕಂದಾಯ ದುಡ್ಡಲ್ಲಿ ನನ್ನ ಹೆಸರು ಇಟ್ಕೊಳ್ಳೋದಕ್ಕೆ ನಾನು ವಿರೋಧ ವ್ಯಕ್ತಪಡಿಸ್ತೀನಿ. ಎಲ್ಲೇ ಇದ್ರೂ ನೀವು ಸಹ ಮೀಡಿಯಾದಲ್ಲಿ ಹೈಲೈಟ್ ಮಾಡಿ ಎಲ್ಲ ಹೆಸರು ತೆಗೆಸೋ ವ್ಯವಸ್ಥೆ ಮಾಡಿ. ರಮೇಶ್ ಅವರು ದಾವಣಗೆರೆ ಸಂಸದರು ಹೊಗಳುವಂತ ಕೆಲಸ ಮಾಡಿದ್ದಾರೆ. ಅವ್ರ ಪಕ್ಷ ನಾವು ಹೊಗಳಲೇಬೇಕಲ್ಲ, ನಾನು ಹೊಗಳಕ್ ಬರಲ್ಲ. ನಮ್ಮ ಸಂಸದರು ಸಾರಿ, ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳಲೇಬೇಕಲ್ಲ. ಈಗ ಏನಾಗ್ಬಿಟ್ಟು 3-4-5 ಬಾರಿ ಅವ್ರನ್ನ ಗೆಲ್ಸಿ ಅವರೇ ಸಂಸದರು ಅನ್ನಂಗೆ ಆಗ್ಬಿಡುತ್ತದು. ಹಂಗಾಗಿ ಹಂಗೆ ಒಳ ಒಪ್ಪಂದ ಏನಿಲ್ಲಪ್ಪ. ನಾವು ಗೆಲ್ತೀವಿ ಅಂತ ಮುಂಚೆನೇ ಹೇಳಿದ್ದೆ. ನಾನು ಚುನಾವಣೆ ಪೂರ್ವ ಹೇಳಿದ್ದೆ, ಏನು ಟಿಕೆಟ್ ಅನೌನ್ಸ್ ಆಗಿದ್ದೇನೆ ಹೇಳಿದ್ವಿ, ಸರಿ ನಾವೇ ಗೆಲ್ಲೋದು ಅಂತೇಳಿ. ಹೌದಲ್ರಿ? ಹಂಗಾಗಿ ಅದಂಗೆ ಒಳ ಒಪ್ಪಂದ ಅವಾಗ ಮುಂಚೆ ಮಾಡ್ಕೊಂಡಿರ್ತೀವ. ಒಳ ಒಪ್ಪಂದ ಆಗಲ್ಲಲ್ಲ. 100ಕ್ಕೆ ನಮ್ಮ ಕಾರ್ಯಕರ್ತರ ಪರಿಶ್ರಮ, ಕಾಂಗ್ರೆಸ್ ಪರದ ಒಂದು ಗಾಳಿಯಿಂದ ನಾವು ಗೆದ್ದಿದ್ದೀವಿ. ಅವ್ರು ಹೇಳ್ಕೋಬೋದು ಸೋತ್ ಮೇಲೆ ಅದೇನೋ ಅಂತಾರೆ, ಕುಂಬಳಕಾಯಿ ಕಳ್ಳಂದ್ರೆ ಎಗ್ಲು ಮುಟ್ಬಿಟ್ಟು ನೋಡ್ಕೊಂಡ್ರು ಅನ್ನಂಗೆ ಆಗಿದೆ ಅವ್ರ ಪರಿಸ್ಥಿತಿ. ಈಗ ಸೋತ್ ಬಿಡ್ಯಾರ, ಜಿಲ್ಲೆಯಲ್ಲಿ BJP ಇಲ್ಲ. ಆ ಒಂದು ಜಿಲ್ಲೆಯಲ್ಲಿ BJP ಇಲ್ಲದಕ್ಕೆ ಏನಾರು ಒಂದು ಮಾತಾಡ್ತಾರಕ್ಕೆ ಹೋಗ್ತಾರೆ, ಮುಗೀತು BJP ಮುಗೀತು ಅನ್ಕೊಂಬಿಡಿ. ಇಲ್ಲ ಮುಗೀತು ಅನ್ಕೊಂಬಿಡ್ರಿ ನಮ್ಮ ಜಿಲ್ಲೆಯಲ್ಲಿ. ಥ್ಯಾಂಕ್ ಯು. ಅಣ್ಣಯ್ಯ ಪಾಪ ತ್ರೀ ಪಾತ್ರ ಮಾಡೋಕೆ ನಮ್ಮ ಅಣ್ಣ ಈಗ 4 ಜನಕ್ಕೆ ಆಲ್ರೆಡಿ ಕೊಟ್ಟಾಗಿದೆ ಸರ್. ಇನ್ನು ಅನೌನ್ಸ್ ಆಗಿಲ್ಲ. MLC ಸ್ಥಾನಗಳು 4 ಇದೆ. ಕಳೆದ ಚುನಾವಣೆಯಲ್ಲಿ ನಾವು 136 ಸೀಟ್ ಬಂದಿದ್ವಿ. ತದನಂತರ ಬೈ ಎಲೆಕ್ಷನಲ್ಲಿ 3 ಗೆದ್ವಿ, 139 ಚೆನ್ನಾಗಿ ಗೆದ್ದಿದ್ದೀವಿ. ಇಷ್ಟೆಲ್ಲ ಗೆಲ್ಲಬೇಕು ಅಂದರೆ
ರಾಜ್ಯದಲ್ಲಿ ಪ್ರಬಲ ಕೋಮು ವೀರಶೈವ ಲಿಂಗಾಯತ ಕೋಮಿದೆ. ಆ ವೀರಶೈವ ಲಿಂಗಾಯತ ಕೋಮು ಕೈ ಹಿಡಿದಿದೆ. ಅದು ನಿಮ್ಗೆ ತಮಗೆಲ್ಲ ಗೊತ್ತಿರೋಂಗೆ ಭಾಳ ದಿನದಿಂದ BJP ಜೊತೆ ಗುರ್ಸ್ಕೊಂಡಂಥ ಒಂದು ಕೋಮು. ಆ ಕೋಮನ್ನು ಇವತ್ತೇನಾದ್ರು ನಾವು ಕಾಂಗ್ರೆಸ್ ಪಕ್ಷದ ಕಡೆ ಏನು ಬಂದಿದೆ ಅದನ್ನಿಲ್ಲೇ ಉಳಿಸ್ಕೊಳ್ಬೇಕಪ್ಪ ಅಂದರೆ ಅದಕ್ಕೊಂದು ಒತ್ತು ಕೊಡಬೇಕು. ಆದ ಕಾರಣ ನಾನು ನಿನ್ನೆ ಮನವಿ ಮಾಡಿದ್ದೀನಿ, ವೀರಶೈವ ಲಿಂಗಾಯತರು ಒಬ್ಬರಿಗೆ ಒಂದು ಅವಕಾಶ ಮಾಡಿಕೊಡಿ MLC ಸ್ಥಾನನ ಅಂತ. ಕೊಟ್ಟರೆ ನಮ್ಮ ಪಕ್ಷ ಬಲ ಆಗ್ತದೆ. ಏನು ಅದರಲ್ಲಿ ವೈಯಕ್ತಿಕ ಏನಿಲ್ಲ, ಪಕ್ಷ ಬಲಪಡಿಸ್ಬೇಕಪ್ಪ ಅಂದರೆ ಇವನ್ನೆಲ್ಲ ನೋಡ್ಬೇಕಾಗ್ತದೆ. ಒಂದು 4 ಸ್ಥಾನ ಇದೆ, ಒಂದೇ ಇದ್ರೆ ಬಿಡು ಫೈಟ್ ಅನ್ಬೋದು. 4 ಸ್ಥಾನ ಇರೋದ್ರೆ ಒಂದು ವೀರಶೈವ ಲಿಂಗಾಯತರು ಕೊಟ್ಟರೆ ಉತ್ತಮ. ಸರ್, ಡಿಸೆಂಬರ್ ನಂತರದಲ್ಲಿ DKC ಅವರು CM ಆದರೂ ನೀವೇ ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೋದು? ಅದು ಹಣೆ ಬರೆದಾಗ ಏನು ಬರ್ದಿದೆ ಗೊತ್ತಿಲ್ಲ. ಅವ್ರು ಡಿಸೆಂಬರ್ ನಂತರ ಮಾತಾಡೋದು ನೋಡ್ಕಿದ್ದೆಲ್ಲ. ಅದಾಗಲಿ ಫಸ್ಟ್ ನಮ್ಮ ಸಾಹೇಬ್ರು ಆಗ್ಬಿಟ್ರೆ ನಾನು ಆದಂಗೆ. ಡಿಸೆಂಬರ್ ನಂತರ ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.